270 ಬಾರಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ ಕಿಲಾಡಿ ಲೇಡಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಯುವಕರಿಗೆ ಸಡ್ಡನ್ನ ಹೊಡೆದಿದ್ದಾಳೆ ಈ ಕಿಲಾಡಿ ಲೇಡಿ. 25,000 ರೂಪಾಯಿ ಮೌಲ್ಯದ ಸ್ಕೂಟರ್ ಮೇಲೆ ಬರೋಬ್ಬರಿ 1,36,000 ರೂಪಾಯಿ ದಂಡ ಇದೆ. ಆ ಬೈಕ್ನ ಸ್ಕೂಟರ್ನ ವ್ಯಾಲ್ಯೂನೇ 25,000, ಬಟ್ ಅದ್ರ ಮೇಲೆ ಇರೋ ಅಂತ ದಂಡ 1,36,000. KA 03 JE 5705 ಆಕ್ಟಿವಾ ಮೇಲೆ 1,36,000 ರೂಪಾಯಿಗಳ ದಂಡ ಇದೆ. ಸಿಗ್ನಲ್ ಜಂಪ್, ಒನ್ ವೇಗಳಲ್ಲಿ ನುಗ್ಗೋದು, ಇತರೆ ತೊಂದರೆಗಳಿಗೆ ಸಂಚಾರಿ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾಳೆ ಈ ಲೇಡಿ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಕಿಲಾಡಿ ಲೇಡಿ ಆಕೆಯ ಸ್ಕೂಟರ್ ವ್ಯಾಲ್ಯೂನೇ 25,000, ಬಟ್ ಅದರ ಮೇಲೆ ಇರೋ ಅಂತ ದಂಡದ ಮೊತ್ತ 1,36,000 ರೂಪಾಯಿ. ಎಷ್ಟು ದಿನದಿಂದ ಈ ದಂಡ ಬಿದ್ದಿದೆ? ಒಟ್ಟಾರೆ ಎಷ್ಟು ಕೇಸ್ಗಳು ಈ ಸ್ಕೂಟರ್ ಮೇಲೆ ದಾಖಲಾಗಿದೆ ಸತ್ತಾರ್? ಮಧುಸೂದನ್ ವೀಣಾ ಅನ್ನೋ ಈ ಲೇಡಿ ಏನಿರ್ತಾರೆ, ಸುಧಾಮನಗರದಲ್ಲಿ ರಾಂಗ್ ಸೈಡ್ನಲ್ಲಿ ಒಂದು ವಾಹನವನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ವ್ಯಕ್ತಿಯೊಬ್ಬರು ಆಕೆಯ ಗಾಡಿ ಸಮೇತ ಫೋಟೋವನ್ನು ತೆಗೆದು ಅದನ್ನು ಟ್ವಿಟ್ಟರ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಗರದ ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಿ ಈಕೆ ವಿರುದ್ಧ ಕ್ರಮಕ್ಕೆ ಒಂದು ಆಗ್ರಹವನ್ನು ಮಾಡ್ತಾರೆ. ಆ ಒಂದು ಫೋಟೋ ಸಾಕಷ್ಟು ಸದ್ದು ಮಾಡುತ್ತೆ. ಆ ಒಂದು ಫೋಟೋದಲ್ಲಿ ಆ ವಾಹನದ ನಂಬರ್ ಕೂಡ ಇರೋದರಿಂದ ನಂತರ ಆ ಒಂದು ನಂಬರನ್ನು ಟ್ರಾಫಿಕ್ ಫೈನ್ ಆ್ಯಪ್ನಲ್ಲಿ ಚೆಕ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಬರೋಬ್ಬರಿ 270 ಬಾರಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿರೋದು. ಜೊತೆಗೆ ಕೇವಲ 25,000 ರಿಂದ 30,000 ಮೌಲ್ಯದ ಆ ಒಂದು ವಾಹನದ ಮೇಲೆ ಬರೋಬ್ಬರಿ 1,36,000 ಫೈನ್ ಇರುವುದು ಕೂಡ ಗೊತ್ತಾಗುತ್ತೆ. ಮಧುಸೂದನ್, ಇಲ್ಲಿ ನಾವು ಹೀಗೆ ಈ ಒಂದು ಪ್ರಕರಣ ಹೊರಬಂದ್ರೆ ಇಲ್ಲಿ ನಾವು ಮತ್ತೊಂದು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ಯಾಕೆ ಈಕೆಯನ್ನು ಪತ್ತೆ ಹಚ್ಚುವುದು ನಗರದ ಸಂಚಾರಿ ಪೊಲೀಸರಿಗೆ ಚಾಲೆಂಜ್ ಆಗಿರೋದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಲೇಬೇಕಾಗುತ್ತೆ. ಮುಖ್ಯವಾಗಿ ಕೇವಲ 1-2 ತಿಂಗಳ ಹಿಂದೆ ನಗರದ ಸಂಚಾರಿ ಪೊಲೀಸರು ಒಂದು ಸಮರವನ್ನು ಸಾರಿದ್ರು. ಯಾವ ವಾಹನದ ಮೇಲೆ 50,000ಕ್ಕೂ ಅಧಿಕ ದಂಡ ಇರುತ್ತೋ ಅಂತ ವಾಹನವನ್ನು ವಶಕ್ಕೆ ಪಡೆದು ದಂಡವನ್ನು ವಸೂಲಿ ಮಾಡುವಂತ ಒಂದು ಕೆಲಸ ಆಗುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ಕೂಡ ಈಕೆ ಲಾಕ್ ಆಗಲ್ಲ. ಯಾಕಂದ್ರೆ ಈ ಪೊಲೀಸರು ಒಂದು ರೂಟ್ ಮ್ಯಾಪ್ ಮಾಡ್ತಾರೆ. ಅಂದ್ರೆ ಯಾವ ವಾಹನದ ಮೇಲೆ 50,000ಕ್ಕೂ ಅಧಿಕ ದಂಡ ಇದೆ ಅನ್ನೋದನ್ನು ಮೊದಲಿಗೆ ಲಿಸ್ಟ್ ಮಾಡ್ತಾರೆ. ನಂತರ ಆ ಒಂದು ವಾಹನ ಯಾವ ಸಿಗ್ನಲ್ ಮೂಲಕ ಹಾದು ಹೋಗುತ್ತೆ ಅನ್ನೋದನ್ನು ರೂಟ್ ಮ್ಯಾಪಿಂಗ್ ಮಾಡ್ತಾರೆ. CCTV ರೂಟ್ ಮ್ಯಾಪಿಂಗ್ ಮಾಡಿದ ಸಂದರ್ಭದಲ್ಲಿ ಹೆಚ್ಚು ವಾಹನ ಎಲ್ಲಿ ಓಡಾಡುತ್ತೆ ಅನ್ನೋದರ ಅರಿತು ಆ ಒಂದು ಸಿಗ್ನಲ್ ನಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಒಂದು ವಾಹನವನ್ನು ವಶಕ್ಕೆ ಪಡೆಯುವಂತ ಕೆಲಸ ಆಗುತ್ತೆ. ಬಟ್ ಇದನ್ನರಿತಂತಹ ಈ ಒಂದು ಲೇಡಿ ಏನಿದ್ದಾರೆ, ತಮ್ಮ ವಾಹನದ ಹಿಂಬದಿಯಲ್ಲಿರುವಂತಹ ನಂಬರ್ ಪ್ಲೇಟ್ ಅನ್ನು ಸಂಪೂರ್ಣವಾಗಿ ರಿಮೂವ್ ಮಾಡ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಸಿಗ್ನಲ್ ನಲ್ಲಿರುವಂತಹ ಕ್ಯಾಮೆರಾ ಏನಿದೆ ವಾಹನದ ಹಿಂಬದಿಯಲ್ಲಿರುವಂತಹ ನಂಬರ್ ಪ್ಲೇಟ್ ಅನ್ನು ಹೆಚ್ಚಾಗಿ ಕ್ಯಾಪ್ಚರ್ ಮಾಡುತ್ತೆ. ಇದೇ ಕಾರಣಕ್ಕೆ ಆ ಒಂದು ನಂಬರ್ ಪ್ಲೇಟ್ ಅನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿ ಕೇವಲ ಮುಂಭಾಗದಲ್ಲಿ ಮಾತ್ರ ಆಕೆ ನಂಬರ್ ಹಾಕಿರುವಂತದ್ದು. ಇದರಿಂದ ಈಕೆ ವಾಹನ ಈಗ ಎಲ್ಲಿ ಓಡಾಡುತ್ತೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚೋದು ದೊಡ್ಡ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿರುವಂತದ್ದು. 2-3 ವರ್ಷದಲ್ಲಿ ಸರಿಸುಮಾರು 270 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರುವ ಈಕೆಯನ್ನು ಪತ್ತೆ ಹಚ್ಚಿದ್ದು ಇದೀಗ ನಗರದ ಸಂಚಾರಿ ಪೊಲೀಸರಿಗೂ ಕೂಡ ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.